ಕೊಡಗು ಜಿಲ್ಲಾ ಪೊಲೀಸ್ ಘಟಕದ ವತಿಯಿಂದ ಪೊಲೀಸ್ ಧ್ವಜ ದಿನಾಚರಣೆ ಹಾಗೂ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಟ್ರೋಫಿ ವಿತರಣಾ ಕಾರ್ಯಕ್ರಮ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಬುಧವಾರ ನಡೆಯಿತು. ಸೋಮವಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಕೆಎಸ್ ಸುಧೀಶ್ ಕುಮಾರ್ ಅವರಿಗೆ ಏರ್ ಮಾರ್ಷಲ್ ನಿವೃತ್ತ ಕೆಸಿ ಕಾರ್ಯಪ್ಪ ಅವರು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಟ್ರೋಫಿಯನ್ನು ವಿತರಿಸಿದರು. ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಶ್ವಾನದಳ ವಿಭಾಗದಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ ಮನಮೋಹನ್ ಅವರಿಗೆ ಉತ್ತಮ ಸೇವೆ ಸಲ್ಲಿಸಿರುವುದಕ್ಕೆ ಉತ್ತಮ ಪೊಲೀಸ್ ಟ್ರೋಫಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ವಿತರಿಸಿದರು. ಪೊಲೀಸ್ ಧ್ವಜ ದಿನಾಚರಣೆ ಪ್ರಯುಕ್ತ ವಿಶೇಷ ಅತಿಥಿಯಾಗಿ ಪಾಲ್ಗೊಂಡಿದ್ದ ನಿವೃತ್ತ ಪೊಲೀಸ್ ನಿರೀಕ್ಷಕರಾದ ಉಮೇಶ್ ಉಪ್ಪಳಿಕೆ ಅವರು ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿ, ಸಮಾಜದಲ್ಲಿ ಶಾಂತಿ ನೆಮ್ಮದಿ ಬದುಕಿಗೆ ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಹಂತದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕರ್ತವ್ಯ ಪ್ರಮುಖವಾಗಿದೆ ಎಂದರು. ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ಸಾರ್ಥಕತೆ ಅಂತ ಕಂಡುಬರುತ್ತೆ. ನನಗೆ ಈ ದಿವಸ ಫ್ಲಾಗ್ ಡೇ, ಪೊಲೀಸರ ದಿನನಿತ್ಯ ಸೇವಾ ಕಾರ್ಯ ಹಾಗೂ ಧೈರ್ಯ ಹಾಗೂ ಅವಿರತ ಪ್ರಯತ್ನ, ಡೆಡಿಕೇಶನ್, ಇದರ ಸಂಕೇತವಾಗಿ ಫ್ಲಾಗ್ ಡೇ ನಾವು ಆಚರಿಸ್ತಿದ್ದೀವಿ. 1965 ಇಸ್ವಿ ಏಪ್ರಿಲ್ 2ರಂದು ಆಫಿಷಿಯಲಿಯಾಗಿ ಪೊಲೀಸ್ ಫಾರ್ಮೇಷನ್ ಆಗಿದ್ದ ಪ್ರಯುಕ್ತ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಎಲ್ಲರಿಗೂ ಒಂದು ನೆನಪಿಸುವಂಥ ಈ ದಿವಸ ನಿಜವಾಗಿಯೂ ಒಂದು ದಿವಸದ ಮಟ್ಟಿಗೆ ಎಲ್ಲರೂ ನೆನಪಿಸುತ್ತಾ ಇದು ಜೀವನ ಪ್ರತಿ ದಿವಸ ನೆನೆಸುವಂಥ ಕೆಲಸ ಕೂಡ ಆಗಬೇಕು. ಇದರೊಂದಿಗೆ ಒಂದು ಫ್ಲ್ಯಾಗ್ಗೋಸ್ಕರ ಹಣ ಕಲೆಕ್ಟ್ ಮಾಡ್ತಾ ಸಾರ್ವಜನಿಕರಿಂದ ಅದನ್ನು ಉತ್ತಮ ಕೆಲಸಕ್ಕೆ ಅಥವಾ ಅವರ ಆರೋಗ್ಯ ಅಥವಾ ರಿಟೈರ್ಡ್ ಆದವರ ಬೆನಿಫಿಟಿಗೋಸ್ಕರ ಯೂಸ್ ಮಾಡುತ್ತಾ ಅಂತ ಆಗುವಂತಾಗಿದೆ. ಏರ್ ಮಾರ್ಷಲ್ ನಿವೃತ್ತ ಕೆಸಿ ಕಾರ್ಯಪ್ಪ ಅವರು ಮಾತನಾಡಿ, ಪೊಲೀಸರ ಕರ್ತವ್ಯದಲ್ಲಿ ಶಿಸ್ತು, ನಿಷ್ಠೆ ಮತ್ತು ಪ್ರಾಮಾಣಿಕತೆ ಅತಿ ಮುಖ್ಯವಾಗಿದೆ. ಜೊತೆಗೆ ಕಾರ್ಯದಕ್ಷತೆ ಪ್ರತಿಯೊಬ್ಬ ಪೊಲೀಸರಲ್ಲಿ ಇರಬೇಕೆಂದರು. I think God is very pleased with the Kodagu police force because he's given us such a wonderful day. It is not hot and it's much more comfortable to be on parade. I am particularly happy this morning to be among friends of mine like Mr. Umesh, just retired, Mr. Achutan, one of the winners of the Karyappa Trophy, and the recent winners in the recent past. I must congratulate the parade commander and all personnel on parade for really an excellent parade, excellent marching, excellent arms drill. Congratulations. I am particularly proud of our police force and the success that they've had in detecting crime, not only in Kodagu, but as the Superintendent of Police has said, all over the country. It proves your professionalism, your dedication to duty, but above all, I think it is your Superintendent of Police who has set a fine example as to what is expected of you all. I'm particularly happy to see the level of fitness and trimness of all of you on parade this morning. And I do believe once again that the example has to be set from on top. And as long as that person on top is leading you, I have no doubt what is fear about how our police force is going to function. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ಮಾತನಾಡಿ, ಸಮಾಜದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆಯ ಬದುಕು ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಶಾಂತಿ, ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರ ಪಾತ್ರ ಪ್ರಮುಖವಾಗಿದೆ ಎಂದರು. ಇಡೀ ಕರ್ನಾಟಕ ಜನಾಂಗಕ್ಕೆ, ಪೊಲೀಸ್ ಇಲಾಖೆಗೆ, ನೀವೆಲ್ಲ ಇವತ್ತು ಒಂದು ಸೇವೆಯಲ್ಲಿರುವ ಎಲ್ಲ ಆಫೀಸರ್ಸ್ಗೆ ಒಂದು ಬಲವಾಗಿ ಈ ಸಮುದಾಯವನ್ನು ಒಳ್ಳೆಯ ಒಂದು ಸಮುದಾಯವನ್ನು ಕಟ್ಟಿ ನೆಕ್ಸ್ಟ್ ಜನ್ರೇಷನ್ಗೆ ಒಳ್ಳೆಯ ರೀತಿಯಲ್ಲಿ ಒಂದು ತಲುಪಿಕೊಟ್ಟುವುದರಲ್ಲಿ ನಮ್ಮ ರಿಟೈರ್ಡ್ ಆಫೀಸರ್ಸ್ ಅವರ ಕಾಂಟ್ರಿಬ್ಯೂಷನ್ ನಾವು ಮೆಚ್ಚಲೇಬೇಕಾಗುತ್ತದೆ. ಅಂಥ ಒಂದು ದಿನಾಚರಣೆಯನ್ನು ಇವತ್ತು ನೆನಪಿಸಿಕೊಂಡು ಅವರ ಇಲಾಖೆ ಮೂಲಕ ನಾವು ರಿಟೈರ್ ಆದಮೇಲೆ ನಾವು ಸಹಕಾರವನ್ನು ಕೊಡ್ತೀವಿ. ಆ ಉದ್ದೇಶದಿಂದ ನಮ್ಮ ಪೊಲೀಸ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇಡೀ ಕರ್ನಾಟಕ ಪೂರ್ತಿ ನಾವು ಕೂಡ ಆಚರಿಸ್ತಾ ಇದ್ದೀವಿ. ನಮ್ಮ ಎಲ್ಲ ಪೊಲೀಸ್ ಆಫೀಸರ್ಸ್ ಮತ್ತು ಸಿಬ್ಬಂದಿಯೆಲ್ಲ ಒಂದು ಒಳ್ಳೆಯ ಪೊಲೀಸಿಂಗ್ ಮಾಡೋದಕ್ಕೆ ಸಹಕಾರ ನೀಡಿ ನಮ್ಮ ಹಿಂದಿನ ಜನ್ರೇಷನ್ ಹೆಂಗೆ ನಮಗೆ ಸಮುದಾಯವನ್ನು ಕೊಟ್ಟು ಹೋಗಿದ್ದಾರೋ ಅದೇ ರೀತಿಯಲ್ಲಿ ನಾವು ನೆಕ್ಸ್ಟ್ ಜನ್ರೇಷನ್ಗೆ ಕೊಡಬೇಕಂದ್ರೆ ಉದ್ದೇಶದಿಂದ ಒಳ್ಳೆಯ ಒಂದು ಉತ್ತಮ ಕರ್ತವ್ಯವನ್ನು ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ಎಲ್ಲರೂ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಸಾರ್ವಜನಿಕರು ಮತ್ತು ಮಾಧ್ಯಮದವರು
ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳನ್ನು ಹೇಳಿ ಸಭಾ ಕಾರ್ಯಕ್ರಮಕ್ಕೂ ಮೊದಲು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಜಿಲ್ಲಾ ಪೊಲೀಸ್ ಮೀಸಲು ಪಡೆಯ ಪೊಲೀಸ್ ನಿರೀಕ್ಷಕರಾದ ಚಂದನ್ ನಾಯಕ್ ಅವರು ನಿರ್ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ನಿವೃತ್ತ ಪೊಲೀಸ್ ಅಧೀಕ್ಷಕರಾದ ಉಮೇಶ್ ಉಪ್ಪಳಿಕೆ ಅವರು ಪಥಸಂಚಲನಗಳ ತಂಡಗಳ ಪರಿವೀಕ್ಷಣೆಯನ್ನ ಮಾಡಿದರು. ಬಳಿಕ ಪೊಲೀಸ್ 8 ತಂಡಗಳಿಂದ ಪಥಸಂಚಲನ ಜರುಗಿತು. ಪ್ರೊಬೇಷನರಿ ಐಪಿಎಸ್ ಅಧಿಕಾರಿ ಡಾಕ್ಟರ್ ಬೆನಕ ಪ್ರಸಾದ, ಮಡಿಕೇರಿ ವಕೀಲರ ಸಂಘದ ಅಧ್ಯಕ್ಷರಾದ ಎಂಎ ನಿರಂಜನ, ಡಿವೈಎಸ್ಪಿಗಳಾದ ಪಿಎ ಸೂರಜ್, ಮಹೇಶ್ ಕುಮಾರ್, ಗಂಗಾಧರಪ್ಪ, ಸೈಬರ್ ಅಪರಾಧ ವಿಭಾಗದ ಡಿವೈಎಸ್ಪಿ ರವಿ, ಎಲ್ಲ ಹಂತದ ಪೊಲೀಸ್ ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ತಂಡ ವಿರಾಜಪೇಟೆ ಉಪವಿಭಾಗ ತಂಡದ ಕಮಾಂಡರ್ ಆಗಿ ಪ್ರಮೋದ್ PS. 5ನೇ ತಂಡ ಮಹಿಳಾ ತಂಡದ ಗೌರವ ವಂದನೆಯನ್ನು ಸಲ್ಲಿಸಲಿದ್ದಾರೆ. ಕವಾಯತು ತಂಡಗಳು ತಂಡ ಪರೇಡ್ ಕಮಾಂಡರ್ ಆಗಿ ಗೌರವ ವಂದನೆಯನ್ನು ಸಲ್ಲಿಸಿಕೊಂಡು ಪೊಲೀಸ್ ಠಾಣೆ 3ನೇ ತಂಡ ರಾಷ್ಟ್ರಧ್ವಜದ ನಿರ್ಗಮನ. ಜಿಲ್ಲೆಗಳಲ್ಲಿ ತರಬೇತಿಯನ್ನು ಪೂರ್ಣಗೊಳಿಸಿ ತಮ್ಮ ಸ್ವಂತ ಊರಿನಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವ ಪೊಲೀಸ್ ಸಿಬ್ಬಂದಿಗಳನ್ನು ಗುರುತಿಸಿ ಶ್ಲಾಘನೀಯ ಸೇವೆ. 8ನೇ ಸಾಲಿನಲ್ಲಿ ಕೊಡಗು ಜಿಲ್ಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಘಟಕಗಳ ವಿಭಾಗದ ಉತ್ತರ ಪ್ರೌಢಶಾಲೆ ಸೋಮವಾರಪೇಟೆ